ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಮ್ಮ ಹಳ್ಳಿಯಿಂದ. ಸೊ ಇವತ್ತು ಹಬ್ಬ ಇತ್ತು ಅಂತ ಹೇಳಿ ಊರಿಗೆ ಬಂದಿದ್ವಿ. ಆ್ಯಂಡ್ ಇದು ಕೂಡ ನಮ್ಮ ಮನೆ. ಆ ಸೈಡ್ ಇದೆ, ಸಾರಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ ನಮ್ಮ ಮನೆ. ಆ್ಯಂಡ್ ಹಬ್ಬಕ್ಕೋಸ್ಕರ ಇಲ್ಲಿ ಒಂದಷ್ಟು ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಹೇಗಿರುತ್ತೆ ಏನೋ ಅನ್ನೋದನ್ನ ನೀವೇ ಮುಂದೆ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ. ಹುಡುಗಿ ನೀನು ಬಾರಿ ಹುಡುಗಿ ಬೇಡ ಗುಡುಗುಡು ಗುಡುಗಿ. ಔಟ್ಫಿಟ್ ಈ ತರ ಕಾಣಿಸ್ತಾ ಇದೆ. ಒಂದ್ ನಿಮಿಷ ಆಚೆ ಬಂದು ಈ ತರ ರೆಡಿ ಆಗಿದ್ದೀನಿ. ಹೇಗ್ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ, ಆ ಮನೇಲಿ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ನಮ್ಮ ಮನೆಯ ಹಬ್ಬದ ರಂಗೋಲಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ದೊಡ್ಡದಾಗಿ ಬಿಟ್ಟಿದ್ರು. ನಮ್ಮ ಮನೆಯ ಅಡಿಗೆ ಪ್ರೋಗ್ರಾಮ್ ಹೇಗ್ ನಡೀತಿದೆ ಅನ್ನೋದನ್ನ ತೋರಿಸ್ತೀನಿ. 8 o'clock ಅಡುಗೆ ರೆಡಿ ಆಗಬೇಕಾಗಿತ್ತು, ಇನ್ನೂ ರೆಡಿ ಆಗಿರಲಿಲ್ಲ ಅಂತ ಹೇಳಿ ತುಂಬ ಗಡ್ಬಿಡಿಲಿ ಅಡುಗೆ ಮಾಡ್ತಾ ಇದ್ರು. ಸೊ ನಮ್ಮ ಮನೇಲೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಿದ್ರು. ಅಡ್ಗೆ ಪ್ರಿಪ್ರೇಷನ್ಸ್ ಏನೋ ಹೇಗ್ ನಡೀತಿದೆ ಅಂತ ನೋಡಿದ್ರಿ. ಬನ್ನಿ, ಅಡ್ಗೆ ಮಾಡಿದ್ಮೇಲೆ ಊಟ ಮಾಡುವಂತಹ ಪ್ಲೇಸ್ ಏನಿರುತ್ತಲ್ವಾ, ಸೊ ಅದು ಹೇಗಿದೆ ಅಂತ ತೋರಿಸ್ತೀನಿ. ನೋಡ್ತಿರ್ಬೋದು, ಒಂದು ಇಷ್ಟು ಜಾಗಕ್ಕೆ ಹಾಕ್ಸಿದೀವಿ ಅಷ್ಟೇನೆ. ಆ್ಯಂಡ್ ಈ ಚೇರ್ಸ್ ಎಲ್ಲ ಇನ್ನೂ ಕ್ಲೀನಾಗಿ ಜೋಡಿಸ್ಬೇಕು. ಸೊ ಅದೆಲ್ಲ ಆದ ನಂತರ ಕೂಡ ತೋರಿಸ್ತೀನಿ. ಈ ಸೀರೆಯಲ್ಲಿ ಇರೋದಕ್ಕೆ ಕಷ್ಟ ಆಗ್ತಿದೆ. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳಿ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ರಿಲೇಷನ್ಸ್ ಎಲ್ಲ ಬಂದಿರೋದ್ರಿಂದ ಅವ್ರ ಜೊತೆ ಮಾತಾಡ್ತಾ ಬ್ಯುಸಿಯಾಗಿದ್ದೆ. ಸೊ ಅದರಿಂದ ಜಾಸ್ತಿ ಕವರ್ ಮಾಡೋದಕ್ಕೆಲ್ಲ ಆಗಲಿಲ್ಲ. ಔಟ್ಫಿಟ್ ಚೇಂಜ್ ಮಾಡಿ ಕೂಡ ನಾನು ತೋರಿಸ್ಲೇ ಇಲ್ಲ ಇನ್ನೊಂದು ಔಟ್ಫಿಟ್ ಯಾವ ಥರ ಹಾಕ್ಕೊಂಡಿದ್ದೆ ಅಂತ ಹೇಳಿ. ಸೊ ಹಾಗೆ ಅಡುಗೆ ಕೂಡ ಆಗಿತ್ತು ಅಂತ ಹೇಳಿ ಊಟ ಮಾಡಿದ್ವಿ. ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ರು ಅಂದರೆ ಗೀ ರೈಸ್, ಮಟನ್ ಚಾಪೀಸ್, ಪೆಪ್ಪರ್ ಚಿಕನ್ ಹಾಗೂ ಮಟನ್ ಸಾಂಬಾರು ಮಾಡಿದರು. ಸೊ ಪಾಯಸ, ರಸಮ್, ಇದಾಗಿತ್ತು ಮಧ್ಯಾಹ್ನ ತನಕ. ಎಲ್ಲ ಮುಗಿಸ್ಕೊಂಡು ರಿಲೇಷನ್ಸ್ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಸಂಜೆ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಇದೇ ಥರ ಕುಣಿತಾ ಇರ್ತಾರೆ. ಸೊ ಅದನ್ನು ಸ್ವಲ್ಪ ಹೊತ್ತು ನೋಡಿ ನನಗೆ ಟಯರ್ಡ್ ಆಯಿತು ಅಂತ ಹೇಳಿ ನಾನು ರೆಸ್ಟ್ ಮಾಡೋದಕ್ಕೆ ಹೋದೆ. ಸೊ ಅದನ್ನು ಜಾಸ್ತಿ ಕವರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆ್ಯಂಡ್ ಫುಲ್ ವೀಡಿಯೋ ಮಾಡಬೇಕು ಅಂತ ಇದ್ದೆ, ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಆಯಿತು ನೀರು ಚೇಂಜ್ ಆಗಿದ್ದರಿಂದ. ಸೊ ಜಾಸ್ತಿ ಕವರ್ ಮಾಡೋದಕ್ಕೆ ಆಗಲಿಲ್ಲ. ಆದ್ದರಿಂದ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವರ್ಷ ಖಂಡಿತವಾಗ್ಲೂ ಫುಲ್ ವೀಡಿಯೋ ಫುಲ್ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.